ನಾವೆಲ್ಲ ಡೆಡ್ಲೈನ್ನಲ್ಲಿ ಕೆಲಸ ಮಾಡೋದು. ಹಾಗಾಗಿ ಎಷ್ಟು ಬೇಕಾದರೂ ಮಾತಾಡೋದು ಕಷ್ಟ ಅಲ್ಲ. ಸರ್ ಹೇಳ್ತಾರೆ, ಬಟ್ ಸಮಸ್ಯೆ ಏನು ಅಂತಂದರೆ, ಗೋಪಾಲ್ ಗೌಡರು ಸದನದಲ್ಲಿ ಮಾತಾಡುವ ಕಾಲಕ್ಕೆ ನಾನು ಇನ್ನೂ ಕಣ್ಣೆರಿಸ್ತೇನೆ. ಹಾಗಾಗಿ ಮಾತಾಡುವ ನಮ್ದೆಲ್ಲ ಕಡ ತಗೊಂಡಿದ್ದೆಲ್ಲ. ಆನಂದ್ ಮೂರ್ತಿಯವರು, ಗಾಳಗೌಡರು, ನಟರಾಜ್ ಗುಡಿಯಾರವರು ಎಲ್ಲ ಬರೆದಿದ್ದನ್ನು ಓದ್ಕೊಂಡು ಮಾತಾಡಬೇಕೆ ವಿನಃ ನಮಗೆ ನೇರವಾದ ಅನುಭವ ಇಲ್ಲ. ನಿನ್ನೆ ಬೆಳಿಗ್ಗೆಯಿಂದ ನಾನು ಈ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ದೆ. ಶಾಂತವೇದಿಯ ಅಶಾಂತ ಸಂತ ಅಂತ ಹೇಳ್ತಾರೆ. ನಾವೆಲ್ಲರೂ ಅಶಾಂತರೇ. ಒಂದು 2-3 ದಿವಸ ಶಾಂತವಾಗಿರೋದಕ್ಕೆ ಅಂತ ತೊಂದರೆಗೆ ಬಂದಿರೋದು. 2 ದಿವಸ ನಾನಂತೂ ಶಾಂತವಾಗಿದ್ದೆ, ಯಾಕಂದರೆ ನನ್ನ ಮೊಬೈಲ್ ರಿಂಗ್ ಆಗಲಿಲ್ಲ 2 ದಿನ. ಹಾಗಾಗಿ ಶಾಂತವಾಗಿದ್ದೆ. ನನಗೆ ನಿನ್ನೆಯಿಂದ ಮಾತಾಡ್ತಾ ಇದ್ದೇವೆ. ನಿನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಹಿಂದೆ ಒಂದಷ್ಟು ಜನ ಕೂತಿದ್ರು, ಹಿಂದುಗಡೆ ಕಾಲೇಜ್ ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ ನಾನು. ಅವರು ಬರಬೇಕು ಅಂತ. ಶಾಂತವೇದಿ ಗೊತ್ತಾಗಬೇಕಾದ್ದು, ಗೋಪಾಲ್ ಗೌಡರು ಗೊತ್ತಾಗಬೇಕಾಗಿದ್ದು ಅವರಿಗೆ. ಹಾಗಾಗಿ ರಾಘಣ್ಣ ಮುಂದಿನ ಬಾರಿ ಮೇಷ್ಟ್ರು ಯಾರ್ಯಾರು ಬರ್ತಾರೋ 5 ಜನ ಶಿಕ್ಷಕನ ಕರ್ಕೊಂಡು ಬರಬೇಕು ಅಂತ ಒಂದು ಕಂಡೀಷನ್ ಹಾಕಬೇಕು ಅಂತ ನನ್ನ ಮನವಿ. ಅದೇ ಅವರ ಸ್ಟೂಡೆಂಟನ್ನು ಕರ್ಕೊಂಡು ಬಂದರೆ ಗೊತ್ತಾಗಬೇಕಾಗಿದೆ ಯಾಕೆ ಅದು ಡೇಂಜರ್ ಏನಾಗಿದೆ ಅಂತಂದರೆ, ನಮಗೆಲ್ಲ ಕೂದಲು ಎಣ್ಣಾಗಿದೆ. ನಾವೆಲ್ಲ ಮನೆಯಲ್ಲಿ ದಡ್ಡರು. ನಿಜವಾಗಿ ನಾವು ಮನೆಯಲ್ಲೆಲ್ಲ ದಡ್ಡರಾಗಿದ್ದೀವಿ. ಯಾಕೆ ದಡ್ಡರು ಅಂತಂದರೆ ಎಲ್ಲ ಟೆಕ್ನಾಲಜಿ ಬಂದಿದೆ.